ನಮಸ್ತೆ, ಮೀಡಿಯಾ ಐಗೆ ಸ್ವಾಗತ. ಕನ್ನಡದ ಟಾಪ್ 10 ಯೂಟ್ಯೂಬರ್ಗಳು ಯಾರು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಲಕ್ಷ ಸಬ್ಸ್ಕ್ರೈಬರ್ಸ್ ಜೊತೆಗೆ ಅಷ್ಟೇ ಸಂಪಾದನೆ ಕೂಡ ಮಾಡ್ತಾ ಇದ್ದಾರೆ. ಈ ಟಾಪ್ 10 ಯೂಟ್ಯೂಬರ್ಸ್ ಯಾರು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನೋಡ್ತಾ ಹೋಗೋಣ. ಟಾಪ್ 10 ಕನ್ನಡದ ಯೂಟ್ಯೂಬರ್ಗಳು ಎಂಬುದನ್ನು ನಾವಿಲ್ಲ, ಅವರು ಹೊಂದಿರತಕ್ಕಂಥ ಸಬ್ಸ್ಕ್ರೈಬರ್ಸ್ ಆಧಾರದ ಮೇಲೆ ಗುರುತಿಸಲಾಗಿದೆ. ಇನ್ನು ಆ ಪೈಕಿ ಯಾರೆಲ್ಲ ಟಾಪ್ 10ರಲ್ಲಿದ್ದಾರೆ, ಅವರ ಹೆಸರು ಮತ್ತು ಅವರ ಯೂಟ್ಯೂಬ್ ಚಾನೆಲ್ ಏನು ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಟಾಪ್ 1ನಲ್ಲಿ ಯಾರಿದ್ದಾರೆ ಅಂತ ನೋಡುವುದಾದರೆ, ಮೀಡಿಯಾ ಮಾಸ್ಟರ್ ಕನ್ನಡದ ಈ ಯೂಟ್ಯೂಬ್ ಚಾನೆಲ್ ಒಟ್ಟು 2.4 ಮಿಲಿಯನ್ ಅಂದರೆ 24 ಲಕ್ಷ ಸಬ್ಸ್ಕ್ರೈಬರ್ಸ್ನನ್ನು ಹೊಂದಿದೆ. ಹಾಗೆ ಮೊದಲ ಸ್ಥಾನದಲ್ಲಿ ಇರುವಂಥದ್ದು. ಇನ್ನು ಟಾಪ್ 2 ನೋಡೋದಾದರೆ, ಬಗೆ ಖಾದ್ಯಗಳನ್ನು ಪರಿಚಯಿಸುವ ರೇಖಾ ಅವರ ರೇಖಾ ಅಡುಗೆ ಯೂಟ್ಯೂಬ್ ಚಾನೆಲ್ 2.33 ಮಿಲಿಯನ್ ಅಂದರೆ 23 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದಾರೆ. ಇನ್ನು ಟಾಪ್ 3 ನೋಡುವುದಾದರೆ, ಕನ್ನಡದ ಮಾಯಾ ಲೋಕ ಯೂಟ್ಯೂಬ್ ಚಾನೆಲ್ 2.32 ಮಿಲಿಯನ್ ಅಂದರೆ 23 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದಾರೆ. ಬಗೆಯ ಲಾಗ್ಗಳು ಈ ಚಾನೆಲ್ನ ಹೈಲೈಟ್ ಆಗಿದೆ. ಇನ್ನು 4ನೇ ಸ್ಥಾನದಲ್ಲಿ ಕೆಕೆ ಟಿವಿ ಯೂಟ್ಯೂಬ್ ಚಾನೆಲ್ ಇರುವಂಥದ್ದು. ಇನ್ನು ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ 1.87 ಅಂದರೆ 18,70,000 ಸಬ್ಸ್ಕ್ರೈಬರ್ಸನ್ನು ಹೊಂದಿದೆ. ಇನ್ನು ತಂತ್ರಜ್ಞಾನದ ನವೀಕರಣಗಳು ಹಾಗೆ ಸಲಹೆಗಳು ಮತ್ತು ಟ್ರಿಕ್ಸ್ ಮತ್ತು ಆಂಡ್ರಾಯ್ಡ್ ಭಿನ್ನತೆಗಳನ್ನು ಇಲ್ಲಿ ಒದಗಿಸಲಾಗುತ್ತೆ. ಹಾಗೆ ಟಾಪ್ 5ಅಲ್ಲಿ ನೋಡೋದಾದರೆ, ಹಲವು ಮಾಧ್ಯಮ ಸಂಸ್ಥೆಗಳಲ್ಲಿ ನಿರೂಪಕರಾಗಿ ಕೆಲಸ ಮಾಡಿದ ಅನುಭವದ ಮೇಲೆ ಅಮರ್ ಪ್ರಸಾದ್ ಮಸ್ತ್ ಮಗ ಯೂಟ್ಯೂಬ್ ಚಾನೆಲನ್ನು ಆರಂಭ ಮಾಡಿದ್ರು. ಅವರ ಈ ಒಂದು ಯೂಟ್ಯೂಬ್ ಚಾನೆಲ್ ಟಾಪ್ 5ಅಲ್ಲಿ ಇರುವಂಥದ್ದು. ಇವರ ಈ ಒಂದು ಚಾನೆಲ್ನಲ್ಲಿ 1.75 ಮಿಲಿಯನ್ ಅಂದರೆ 17,50,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನು ಟಾಪ್ 6 ಅಂತ ನೋಡುವುದಾದರೆ, ಇನ್ನು 22ರ ಉತ್ಸಾಹಿ ಯುವಕ ಗಗನ್ ಶ್ರೀನಿವಾಸ್ ಅಂದರೆ ಡಾಕ್ಟರ್ ಬ್ರೋ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೇ ಫೇಮಸ್ ಆದಂತಹ ಇವರ ಈ ಒಂದು ಯೂಟ್ಯೂಬ್ ಚಾನೆಲ್ ಟಾಪ್ 6ಅಲ್ಲಿ ಇರುವಂಥದ್ದು. ಇವರಿಗೆ 1.72 ಮಿಲಿಯನ್ ಅಂದರೆ 17,20,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೆ ಟಾಪ್ 7ನಲ್ಲಿ ನೋಡುವುದಾದರೆ, ಜಮಖಂಡಿ ಮೂಲದ ಹಾಸ್ಯ ಕಲಾವಿದ ಮಲ್ಲು ಜಮಖಂಡಿ ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋಗಳ ಮೂಲಕವೇ ಫೇಮಸ್ ಆಗಿದ್ದಾರೆ. ಇವರಿಗೆ 1.62 ಮಿಲಿಯನ್ ಅಂದರೆ 16,20,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನು ಟಾಪ್ 8ಅಲ್ಲಿ ಬಸವನ ಬಾಗೇವಾಡಿಯ ಮತ್ತೋರ್ವ ಕಾಮಿಡಿ ಕಲಾವಿದ ಶಿವಪುತ್ರ ಯಶರದ. ಇನ್ನು ಈ ಒಂದು ಕಾಮಿಡಿ ಶೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಇವರಿಗೆ ಯೂಟ್ಯೂಬ್ನಲ್ಲಿ 1.52 ಮಿಲಿಯನ್ ಅಂದರೆ 15,20,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೆ ಟಾಪ್ 9 ಗೀತಾ ಸಂಸಾರ ಸಂತೆ ಮೂಲಕ ಯೂಟ್ಯೂಬ್ನಲ್ಲಿ 1.47 ಅಂದರೆ 14,70,000 ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ದಾರೆ. ಇನ್ನು ಜೀವನ ಶೈಲಿ, ಅಡುಗೆ, ಆರೋಗ್ಯ ಕುರಿತ ಸಲಹೆಗಳನ್ನು ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಗೀತಾ ನೀಡ್ತಾ ಇದ್ದಾರೆ. ಹಾಗೆ ಟಾಪ್ 10 ಅಂತ ನೋಡುವುದಾದರೆ, ಪರಮೇಶ್ವರ್ ಅವರ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್. ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ 12,40,000 ಅಂದರೆ 1.24 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸಿನಿಮಾ, ನಾಟಕದ ಜೊತೆಗೆ ಅದರಾಚೆಗಿನ ಬದುಕಿನ ಕುರಿತ ಸಂದರ್ಶನಗಳಿಗೆ ಈ ಚಾನೆಲ್ ಫೇಮಸ್ ಆಗಿದೆ. ಇನ್ನುಳಿದಂತೆ ಕನ್ನಡ ಚರಿತ್ರೆ 12 ಲಕ್ಷ, ಹಾಗೆ ಭಾಗ್ಯ ಟಿವಿ 11,80,000, ಇನ್ನು ನೀಡ್ಸ್ ಆಫ್ ಪಬ್ಲಿಕ್ 11,40,000, ಹಾಗೆ ಬಟ್ 10 ಲಕ್ಷ ಪ್ಲಸ್ ಸಬ್ಸ್ಕ್ರೈಬರ್ಸ್ನನ್ನು ಹೊಂದಿದೆ. ಇತರ ಯೂಟ್ಯೂಬ್ ಚಾನೆಲ್ಗಳು ಕೂಡ ಇರುವಂಥದ್ದು. ಇವಿಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಕನ್ನಡದ ಯುವ ಯೂಟ್ಯೂಬರ್ಗಳು ಮಿಲಿಯನ್ ಮೈಲಿಗಲ್ಲಿನ ಸನಿಹದಲ್ಲಿದ್ದಾರೆ. ಈ ಒಂದು ಟಾಪ್ 10ನಲ್ಲಿ ನಾವು ಕೂಡ ಬರಬೇಕು ಅನ್ನೋ ಆಶಯ ಇದೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ, ಸಪೋರ್ಟ್ ಖಂಡಿತವಾಗ್ಲೂ ಬೇಕಾಗಿರುವಂಥದ್ದು. ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನಮಸ್ಕಾರ.